ತುಂಬ ವೀಕ್ ಆಗಿತ್ತು. ಒಂದು ಕಾಲು 3 ಕಾಲಲ್ಲಿ ನಿಂತಿತ್ತು, ಒಂದು ಕಾಲು ಹಿಂಭಾಗನ ಒಂದು ಸ್ವಲ್ಪ ಎತ್ತಿ ಹಾಗೆ ಊರ್ಕೊಂಡು ನಿಂತಿತ್ತು. ಆ ಸಮಯದಲ್ಲಿ ವಿಕ್ರಾಂತನ್ನು ನಾನು ಚೆನ್ನಾಗಿ ನೋಡಿದ್ದೆ. ಗಾಡಿ ಮೇಲೆ ಹತ್ಸತ್ತಿಗೂ ನೋಡಿದೆ, ನಾನು ಗಾಡಿ ಮೇಲೆ ಲಿಫ್ಟ್ ಮಾಡೋತ್ತಿಗೂ ನೋಡಿದೆ. ಅದರ ಮೈಯಲ್ಲಿ ಒಂದೇ ಒಂದು ಗಾಯ ಇರಲಿಲ್ಲ. ಕಾಲಿಗೆ ಗಾಯ ಆಗಿ ಆಗಿ ಇನ್ನೂ ಗ್ಯಾಂಗ್ರೀನ್ ಥರ ಆಗೋ ಚಾನ್ಸ್ ಇದೆ, ಒಳಗಡೆ ಕೊಳ್ತು ಹೋಗ್ಬೋದು. ವಿಕ್ರಾಂತ್ ಸುಮಾರು 2 ಕಿಲೋಮೀಟ್ರ್ ಓಡುತ್ತೆ. ಹಂಗಲ್ಲ ಭೀಮಾ ಈಗ ಮನುಷ್ಯರು ಕಂಡಲ್ಲಿ ಅಟ್ಯಾಕ್ ಮಾಡೋಕ್ಕೆ ನೋಡ್ತಾ ಉಂಟು. ಚೆಟ್ಟಿಯಪ್ಪ ಡಾಕ್ಟ್ರಿಗೆ ಅಲ್ಲಿ ಉಸ್ತುವಾರಿ ಕೊಟ್ಟು ಅವ್ರಿಗೆ ಒಂದು ಒಳ್ಳೆ ಒಂದು ಜೀಪ್ ಕೊಟ್ಟು ವಾರಕ್ಕೊಂದು ಸತಿ ಅಲ್ಲಿ ಭೇಟಿ ಕೊಡೋಕ್ಕೆ ವ್ಯವಸ್ಥೆ ಮಾಡಿ. ಅದೂ ಇಲ್ಲ ಇದು ಇಲ್ಲ ಅಂದರೆ ಆನೆಗಳನ್ನೆಲ್ಲ ಬಿಟ್ಟು ಕಾಡಿಗೆ ಓಡಿಸಿ. ವಿಕ್ರಾಂತ್ ಒಬ್ಬ ಸಭ್ಯಸ್ಥ ಜೆಂಟ್ಲ್ಮ್ಯಾನ್ ಅವನು. ಈ ಕರಡಿ ಥರ ಕರಡಿ ಆನೆ ಮದ ಬಂದ ಮೇಲೂ ಅದಕ್ಕಿಂತ ಹಿಂದೇನು ಮದ ಬಂದು ಇಲ್ದಾಗಲೂ ಕೊಂದು ಹಾಕಿದೆ. ಮದ ಬಂದ ಆನೆ ದಡ್ಡನಾಗಿರ್ತದಂತೆ. ನಾಗರಹಾವು ಉಂಟಲ್ಲ ಸರ್ಪ, ಅದಕ್ಕೆ ಅತಿ ನಿದ್ದೆ ಅಂತೆ. ವಿಕ್ರಾಂತನ ಉಳಿಸ್ಕೊಳ್ಳೋಕ್ಕೆ ಭೀಮ 3 ದಿವಸದಿಂದ ಸತತ ಹೋರಾಡ್ತು. ಕರಡಿನ ಸ್ನೇಹಿತ ವಿಕ್ರಾಂತನ ಹಿಡಿತಾರೆ ಇವರು. ವಿಕ್ರಾಂತಿಗೆ ದೊಡ್ಡ ಮಟ್ಟದ ಕಾಲಿ ಗಾಯ, ಚಿಂತಾಜನಕ ಸ್ಥಿತಿ ಅಂತ ಹೇಳಿ ಎಲ್ಲ ಕಡೆ ಸುದ್ದಿ ಹರಡ್ತಾ ಇದೆ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣದಲ್ಲಿ. ಏನ್ ಸರ್ ಇದು, ನಿಜನಾ? ವಿಕ್ರಾಂತ್ ಆನೆ ಸುಮಾರು 35-40 ವರ್ಷದ ಆನೆ. ಇದು ನಮ್ಮ ಸಕಲೇಶ್ಪುರದಲ್ಲಿ ಹುಟ್ಟಿದ ಆನೆ ಅಲ್ಲ, ಹೊರಗಡೆಯಿಂದ ಬಂದ ಆನೆ. ವಿಕ್ರಾಂತ್ ಕರಡಿ ಭೀಮನ ಸಹಚರ. ವಿಕ್ರಾಂತ್ ಭೀಮನ ಜೊತೆ ಇತ್ತು. ಭೀಮಗೂ ಅದಕ್ಕೂ ಒಂದು ಸತಿ ಒಂದು ಫೈಟಿಂಗ್ ಆಯಿತು ಸಕಲೇಶ್ಪುರದ ಹತ್ರ, ಹೊಸೂರು ಎಸ್ಟೇಟ್ ಹತ್ರ. ಭೀಮನ ಒಂದೇ ಹೊಡೆತಕ್ಕೆ ವಿಕ್ರಾಂತ್ ಬಿದ್ದು ಓಡಿದ್ದು, ಆಮೇಲೆ ಊರೇ ಬಿಟ್ಟು ಹೋಗಿತ್ತು. ಮತ್ತೆ ಬಂದು ಸೇರ್ಕೊಂಡಿತ್ತು. ಆಮೇಲೆ ಮತ್ತೆ ವಿಕ್ರಾಂತ್ ನಮ್ಮ ಭೀಮನ ಜೊತೆನೇ ಸೇರ್ಕೊಂಡಿತ್ತು. ಭೀಮ, ವಿಕ್ರಾಂತ್, ಕರಡಿ, ಮೌಂಟೇನ್, ಚೋಟಾ ಭೀಮ, ಈಗೇನು ಸೋಮಣ್ಣ ಅಲ್ಲಿದ್ದಾನೆ, ಸಕ್ಕರೆಬೈಲ ಆನೆ, ಆಮೇಲೆ ಕ್ಯಾಪ್ಟನ್, ಸೀಗೆಗುಡ್ಡ ಇಲ್ಲ ಸೀಗೆ, ಇವೆಲ್ಲ ಒಂದು ಗುಂಪಿನವರು. ಇವರೆಲ್ಲ ಸಹಚರರು, ಭೀಮನ ಸಹಚರರೇ ಇವರೆಲ್ಲ. ಕಾಲಕ್ರಮೇಣ ಬಿಟ್ಟು ಬಂದು ಸೇರ್ಕೊಂತ ಇದ್ದರು. ಭೀಮ ರಾಜ ಆದರೆ ನಮ್ಮ ಹಾಸನ ಜಿಲ್ಲೆಗೆ ಕಾಡಾನೆಗಳಿಗೆ ವಿಕ್ರಾಂತ್ ಯುವರಾಜ ಆಗಿದ್ದ. ಇಲ್ಲ ಕರಡಿ ಆಮೇಲೆ ಆ ಪಟ್ಟಕ್ಕೆ ಬಂದ. ಇಷ್ಟವರೆಗೂ ನಾನು ಸುಮಾರು ಒಂದು 8-10 ವರ್ಷದಿಂದ ವಿಕ್ರಾಂತನ ಬೆನ್ನು ಬಿದ್ದಿದ್ದೆ. ವಿಕ್ರಾಂತ್ ಇಷ್ಟವರೆಗೂ ಯಾರಿಗೂ ಒಂದು ಯಾರ ಮನೆ ಹತ್ರನೂ ನುಗ್ಗಲಿಲ್ಲ, ಯಾವ ವೆಹಿಕಲ್ನೂ ಏನು ಮಾಡಲಿಲ್ಲ, ಯಾರ ಮೇಲೆ ಅಟ್ಯಾಕ್ ಮಾಡಲಿಲ್ಲ, ಯಾರನ್ನೂ ಸಾಯಿಸ್ಲೂ ಇಲ್ಲ, ಸುಮ್ಮನೆ ಬಂದು ಏನು ಶೋ ಮಾಡಲಿಲ್ಲ. ಅವನ ತಪ್ಪು ಅಂದರೆ ಇವರಿಗೆ ರಸ್ತೆ ದಾಟಿದ್ದೇ ತಪ್ಪು. ಕಾಫಿ ತೋಟದೊಳಗೆಲ್ಲ ಸೋಲಾರ್ ಫೆನ್ಸಿಂಗ್ ಮಾಡ್ಕೊಂಡು ಅಲ್ಲಿ ದಾರಿ ಇಲ್ದಂಗೆ ಮಾಡಿದಾಗ ಆನೆಗಳು ಟಾರ್ ರೋಡಲ್ಲಿ ಒಂದು 100-200 ಮೀಟ್ರ್ ನಡೆಯೋದು ಸ್ವಾಭಾವಿಕ. ಅದು ರಾತ್ರಿ ಹೊತ್ತು. ಅದೇ ದೊಡ್ಡ ತಪ್ಪಾಯಿತು. ಸಾಯಿಸೋ ಆನೆಗಳನ್ನ ಹಿಡಿಯೋಕ್ಕೆ ಸರ್ಕಾರ ಪರ್ಮಿಷನ್ ಕೊಡ್ತೇ ಹೊರತು ಪಾಪದ ಆನೆ ಹಿಡಿಯೋಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಆದರೆ ನಮ್ಮ ಸಕಲೇಶ್ಪುರದಾಗ ಕೆಲವು ಅರಣ್ಯ ಅಧಿಕಾರಿಗಳೆಲ್ಲ ಸೇರಿಕೊಂಡು ಯಾರಿಗೇನೂ ತೊಂದರೆ ಕೊಡದೇ ಇದ್ದ ವಿಕ್ರಾಂತ್ ಅದನ್ನ ಸೆರೆ ಹಿಡಿಯೋಕ್ಕೆ ಮನಸ್ಸು ಮಾಡ್ತಾರೆ. ಕಾನನಹಳ್ಳಿ ಫಾರೆಸ್ಟಲ್ಲಿ ಇತ್ತು. ಆ ಟೈಮಲ್ಲಿ ಭೀಮನು ಆ ಗುಂಪಲ್ಲೇ ಇದ್ದ. 3 ದಿನ ಸತತವಾಗಿ ಬೆನ್ನಟ್ಟಿ ಲಾಸ್ಟಿಗೆ ಭೀಮ ಯಾವಾಗ ಸಾಕಿದಾನೆಗಳು ಬಂದಿದ್ದ ಸ್ಮೆಲ್ಲಿಗೆ ಭೀಮ ಬಂದು ಅಟ್ಯಾಕ್ ಮಾಡೋಕ್ಕೆ ಬಂತು. ಭೀಮ ಕೊನೆ ದಿನವರೆಗೂ ಆ ಭೀಮನ ಸಹಚರನ್ನು ಉಳಿಸ್ಕೊಳ್ಳಿ ಪ್ರಯತ್ನ ಮಾಡ್ತಾರೆ. ತುಂಬ ಹೋರಾಡ್ತು. ಲಾಸ್ಟಿಗೆ ಇವ್ರುಗಳು ಒಂದು ಮಾಡಬಾರ್ದು ತಪ್ಪು ಮಾಡಿರು, ಭೀಮಿಗೆ ಡಾಟ್ ಮಾಡಿರು. ಭೀಮ ಬಿದ್ದೋದ. ಅದನ್ನ ಈಗ ಕೆಲವೇ ದಿವಸದಲ್ಲಿ ಇನ್ನು ಇವರು ಅನುಭವಿಸ್ಬೇಕಾಗ್ತದೆ ಮಾಡಿದ ತಪ್ಪು. ಈಗ ಮೊದಲಿನಂಗಲ್ಲ ಭೀಮ, ಈಗ ಮನುಷ್ಯರು ಕಂಡಲ್ಲಿ ಅಟ್ಯಾಕ್ ಮಾಡೋಕ್ಕೆ ನೋಡ್ತಾ ಉಂಟು. ವೆಹಿಕಲಿಗೂ ಇನ್ನು ಮುಂದೆ ಅಟ್ಯಾಕ್ ಮಾಡ್ಬೋದು, ಅದಿರಲಿ. ಆಮೇಲೆ ಅವತ್ತು ಲಾಸ್ಟ್ 3ನೇ ದಿನ ನಾನು ಇದ್ದೆ ಅಲ್ಲಿ. ಬೇಲೂರು ತಾಲೂಕು ಸಕಲೇಶ್ಪುರ ಬಾರ್ಡ್ರು, ಅಲ್ಲೊಂದು ಭೈರಾದೇವರ ಬೆಟ್ಟ ಅಂತಿದೆ. ಅದೊಂದು ನಿತ್ಯ ಹರಿದ್ವರ್ಣ ಕಾಡು. ಅದು
ಆ ಬೆಟ್ಟದ ಮೇಲೆ ಇಡೀ ಆನೆಗಳೆಲ್ಲ ಇದ್ದಾಗ ಭೀಮ ಸುತ್ತೋಡಿಗೆ ಶುರು ಮಾಡುತ್ತೆ. ಇಡೀ ಆ ಕುಟುಂಬನೇ ಸುಮಾರಲ್ಲಿ ಒಂದು 25 ಆನೆ ಇರುತ್ತೆ. ಲಾಸ್ಟಿಗೆ ಇವರು ಪಟಾಕಿ ಹಾಕಿ ಓಡಿಸಿ ಭೀಮನಿಗೆ ಡಾಟ್ ಮಾಡಿ ಭೀಮನ ಬೀಳಿಸ್ತಾರೆ. ಆಗ ಅದರಲ್ಲಿ ಪೆನ್ಸಿಲ್ ಮತ್ತು ಇನ್ನೂ ಒಂದು 3-4 ಸಲಗಗಳು ಎಲ್ಲ ಇದ್ದು ಇದ್ದಕ್ಕಿದ್ದಂಗೆ ಕಾಣೆ ಆಗಿಬಿಡುತ್ತೆ ಈ ವಿಕ್ರಾಂತ್. ನಮ್ಮಲ್ಲೊಬ್ಬ ಇದ್ದಾನೆ ಮದನ ಅಂತ, ಅವನು ಏಕಾಂಗಿಯಾಗಿ ಹೆಜ್ಜೆ ಮೇಲೆ 1 ಕಿಲೋಮೀಟ್ರು ವಿಕ್ರಾಂತ್ನ ಬೆನ್ನಟ್ಟಿ ಲಾಸ್ಟಿಗೆ ವಿಕ್ರಾಂತನ್ನು ಸತತವಾಗಿ 1 ಕಿಲೋಮೀಟ್ರ್ ಬೆನ್ನಟ್ಟಿ ಏಕಾಂಗಿಯಾಗಿ ಹೋಗಿ ಆನೆನ ಪತ್ತೆ ಮಾಡಿ ಅವನು ಮೆಸೇಜ್ ಕೊಟ್ಟು ಆಮೇಲೆ ಅದಕ್ಕೆ ಡಾಟ್ ಮಾಡಲಾಯಿತು. ಅವತ್ತು ಮಾರ್ಚಿ ತಿಂಗಳ ಕೊನೆಯ ದಿನಗಳು. ಆಮೇಲೆ ವಿಕ್ರಾಂತ್ ಸುಮಾರು 2 ಕಿಲೋಮೀಟ್ರ್ ಓಡುತ್ತೆ. ಆ ಸಮಯದಲ್ಲಿ ವಿಕ್ರಾಂತನ್ನು ನಾನು ಚೆನ್ನಾಗಿ ನೋಡಿದ್ದೆ, ಹಿಡಿಯತ್ತಿಗೂ ನಾನು ನೋಡಿದೆ, ಅದನ್ನ ಗಾಡಿ ಮೇಲೆ ಹತ್ಸತ್ತಿಗೂ ನೋಡಿದೆ, ನಾನು ಗಾಡಿ ಮೇಲೆ ಲಿಫ್ಟ್ ಮಾಡೋತ್ತಿಗೂ ನೋಡಿದೆ. ಅದರ ಮೈಯಲ್ಲಿ ಒಂದೇ ಒಂದು ಗಾಯ ಇರಲಿಲ್ಲ, ಕಾಲಿಗೂ ಗಾಯ ಆಗಿರಲಿಲ್ಲ, ಎಲ್ಲಿಗೂ ಗಾಯ ಆಗಿರಲಿಲ್ಲ. ನನ್ನ ಹತ್ರ ಅದರದ್ದು ವಿಡಿಯೋನೂ ಇದೆ. ಆ 3 ದಿವಸದಲ್ಲಿ ನಾನು 2 ಸಾರಿ ನನ್ನ ಎಲ್ಲೋ ಡಾಟ್ ಮಾಡೋರು ಹುಡುಕ್ತಾ ಇದ್ರು, ನಾನೆಲ್ಲೋ ಒಂದು ಕಡೆ ಕೂತಾಗ ನನ್ನ ಹತ್ರಕ್ಕೆ ಬಂದು ನಿಂತ್ಕೊಂತು ವಿಕ್ರಾಂತ್. ಅದು 2ನೇ ದಿವಸ ಇಲ್ಲ ಮೊದಲನೇ ದಿವಸೇನ. ಅಷ್ಟು ಸುಲಭವಾಗಿ ಬಂದು ನನ್ನದು ಒಂದು 30 ಅಡಿ ದೂರದಲ್ಲಿ ನಿಂತಿತ್ತು. ನಾನು ಕರೆಕ್ಟಾಗಿ ಆನೆ ನೋಡಿದ್ದೆ, ಏನೂ ಆಗಿರಲಿಲ್ಲ. ಆಮೇಲೆ ಅಲ್ಲಿಂದ ಸೆರೆ ಹಿಡಿದಾಯಿತು. ಅದನ್ನ ಸಕ್ಕರೆಬೈಲಿಗೆ ಕೊಟ್ಟರು. ಸಕ್ಕರೆಬೈಲಲ್ಲಿ ಈ ಹಿಂದೆ ತುಂಬ ಆನೆಗಳೆಲ್ಲ ಸತ್ತೋಗಿದ್ದು ಒಂದು ಆದರೆ ಇತ್ತೀಚೆಗೆ ನಾವು ಮೂಡಿಗೆರೆ ಭಾಗದಲ್ಲಿ ಹಿಡಿದ ಆನೆ ಬಹುಶಃ ಅಶ್ವತ್ಥಾಮ ಇರ್ಬೋದು. ಆಮೇಲೆ ಒಂದು ಮಕನ ಕಳಿಸಿದ್ದು, ಇದಕ್ಕಿಂತ ಮೊದಲೇ ಕಳಿಸಿದ್ದು ಅಂತ ಕಾಣ್ತದೆ. ಮಕನಾನ ವಿಕ್ರಾಂತ್ ಹಿಡಿದ ಮೇಲೆ ಮಕನ ಕಳಿಸಿದ್ದು ಅಂತ ಕಾಣ್ತದೆ. ಇತ್ತೀಚೆಗೆ ಅಲ್ಲಿ ಎಲ್ಲ ಸುಧಾರಣೆ ಆಗಿತ್ತು. 2 ತಿಂಗಳ ಹಿಂದೆ ಅಡ್ಕ ಬಡ್ಕ ಆನೆನ ನಾನು ಹೋಗಿದ್ದೆ ಆ ಕಾರ್ಯಾಚರಣೆಗೆ. ಕುಂದಾಪುರದ ಹತ್ರ ಸಿದ್ದಾಪುರ ಅನ್ನೋ ಒಂದು ಹುಲಿಕಲ್ ಘಾಟಿಂದ ಕೆಳಗಡೆ ಒಂದು ಹಿಡಿದಾಗ ನಾನು ಅಲ್ಲಿ ಆ ಕಾರ್ಯಾಚರಣೆಯಲ್ಲಿ ನಾನು ಭಾಗವಹಿಸಿದ್ದೆ. ಆವತ್ತು ನಾನು ಅದನ್ನು ಮಾರನೇ ದಿವಸ ನಾನು ಸಕ್ಕರೆಬೈಲಿದ್ದಾಗ ತುಂಬ ವೀಕಾಗಿತ್ತು. ಒಂದು ಕಾಲು 3 ಕಾಲಲ್ಲಿ ನಿಂತಿತ್ತು, ಒಂದು ಕಾಲು ಹಿಂಭಾಗನ ಒಂದು ಸ್ವಲ್ಪ ಎತ್ತಿ ಹಾಗೆ ಊರ್ಕೊಂಡು ನಿಂತಿತ್ತು. ಇದೆಲ್ಲ ಸಾಮಾನ್ಯಕ್ಕೆ ಆನೆ ಟ್ರೈನಿಂಗ್ ಮಾಡೋರು ಅವ್ರು ಹಿಡ್ತಕ್ಕೆ ಬರೋವಾಗ ಆಹಾರನ ಫುಲ್ ಆಹಾರ ಕೊಡಲ್ಲ, ಅರ್ಧಂಬರ್ಧ ಆಹಾರ ಕೊಟ್ಟು ಟ್ರೈನಿಂಗ್ ಕೊಡ್ತಾರೆ. ಇದೆಲ್ಲ ಸಹಜ ಅನ್ಕೊಂಡು ನಾನು ಬಂದಿದ್ದೆ. ಆದರೆ ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಫೋಟೋಗಳು ವಿಡಿಯೋಗಳು ನಾನು ಇತ್ತೀಚೆಗೆ ಹೋಗಿಲ್ಲ. ನಾವಲ್ಲೂ ಅದರೊಳಗೆ ಯಾರು ಪಬ್ಲಿಕರ್ಸಿಗೆ ಪ್ರವೇಶ ಇಲ್ಲ. ನಾವು ಕಾನೂನು ಉಲ್ಲಂಘನೆ ಮಾಡೋದು ಸರಿಯಲ್ಲ, ಹಾಗಾಗಿ ನಾವು ಅದ್ರ ಒಳಗಡೆ ಹೋಗಲಿಲ್ಲ. ಆದರೆ ಈಗಿನ ಸೋಷಿಯಲ್ ಮೀಡಿಯಾದ ವಿಡಿಯೋಗಳು ಫೋಟೋಗಳು ನೋಡಿದರೆ ನಮಗೆ ಹೊಟ್ಟೆ ಉರಿತದೆ. ಆ ಆನೆ ಹಿಡಿಯೋಕ್ಕೆ ನಾನು ಇಲ್ಲಿ ಹಿಡಿಯೋಕ್ಕೆ ಕುಡಿದು ಅಂತ ನಾನು ಅದಕ್ಕೆ ಪ್ರತಿಭಟಿಸಿದ್ದೆ. ಯಾಕೆ ಹಿಡಿತೀರಿ? ದೊಡ್ಡ ದೊಡ್ಡ ಸಲಗಗಳನ್ನ ನೀವು ಹಿಡಿದ್ರೆ ಮುಂದಿನ ಪೀಳಿಗೆಗೆ ಸಂತಾನಾಭಿವೃದ್ಧಿಗೆ ಆನೆಗಳಲ್ಲಿ ದೊಡ್ಡ ಆನೆಗಳನ್ನ ನೀವು ಏನು ಬದುಕಲೇಬಾರ್ದಾ? ಯಾಕೆ ಹಿಡಿತೀರಿ? ಅಲ್ಲಿ ಹೋದ್ರಿ, ಅಲ್ಲಿ ಸೋಮವಾರಪೇಟೆಯಲ್ಲಿ ಯಾವುದೋ ವೇದನ ಆನೆ ಹಿಡಿದ್ರಿ, ಇನ್ಯಾವುದ್ಯಾವುದೋ ಹಿಡಿದ್ರಿ, ಆಮೇಲೆ ಇನ್ನೂ ಬೇರೆ ಬೇರೆ ಸಲಗಗಳನ್ನೆಲ್ಲ 35, 40, 50 ವರ್ಷದ ಯಾಕೆ ಹಿಡಿತೀರಿ ಅಂತ ನಾವು ಪ್ರತಿಭಟಿಸಿದ್ವು. ಆದರೂ ಇವರಿಗೆ ಕೆಲವು ಅಧಿಕಾರಿಗಳು ಹೊರಗಡೆ ರಾಜ್ಯದಿಂದ ಬರ್ತಾರೆ, ಮತ್ತು ಅವ್ರೇನು ಇನ್ನೆಲ್ಲಿಗೂ ತೆಗೆದು ಬಿಸಾಕ್ತಾರೆ. ಅದರೊಳಗೆ ಸುಮ್ಮನೆ ಇಲ್ಲಿ ಒಂದು ಒಳ್ಳೊಳ್ಳೆ ಸಲಗಗಳನ್ನ ಹಿಡಿದು ಒಂದು ಹೆಸರು ಶಬಾಸ್ಗಿರಿ ತಗೋಣಕ್ಕಾಗಿ ಈ ರೀತಿ ಮಾಡ್ತಾಯಿದ್ದಾರೆ ಅಂತ ನಂಗೆ ಹಿಂದಿಂದಲೂ ಗೊತ್ತು. ಆಮೇಲೆ ನಾನು ಆ ಕಡೆ ಹೋಗಲಿಲ್ಲ. ಈಗ ನೋಡಿದರೆ ನಮ್ಗೆ ಆ ಫೋಟೋ ನೋಡಿದರೆ ಹೊಟ್ಟೆ ಉರಿತದೆ. ನಾವು ನಿಮಗೇನಾರ ಅಧಿಕಾರಿಗಳಿಗಾಗಲಿ ಇಲ್ಲ ಸಕ್ಕರೆಬೈಲಿನ ಮೇಲುಸ್ತುವಾರಿಗೆ DFOಗಳಿರ್ಬೋದು, CCF ಇರ್ಬೋದು, ನಿಮ್ಗೆ ಯಾರಿಗೂ ಹೃದಯ ಇಲ್ವಾ? ನೀವು ಯಾಕೆ ಹೀಗೆ ಈ ಒಂದು ಪಾಪದ ಒಂದು ಆನೆ ಅದ್ರ ಪಾಡಿಗಿದ್ದಿದ್ದ ಆನೆ ಹೀಗೆ ಯಾಕೆ ಈಗ ಈ ರೀತಿ? ಆಮೇಲೆ ನಾನು ಅಲ್ಲಿಯ ವಿಚಾರ ಹಾಗೆ ಯಾಕೆ ಮಾಡ್ತಾ ಇದ್ದೀರಿ ಅಂತ ನಾನು ನಿಮ್ಮ ಹತ್ರ ಕೇಳ್ತೀನಿ. ಹಾಗೆ ಸರ್ಕಾರ ಅಂದರೆ ಅರಣ್ಯ ಸಚಿವರನ್ನು ನಾನು ಕೇಳ್ತಾ ಇದ್ದೀನಿ, ನೀವು ಅಲ್ಲಿ 20 ಕೋಟಿ ಮಾಡಿ ಆನೆಧಾಮ ಮಾಡ್ತೀನಿ, ಇಲ್ಲಿ
ಅದು ಮಾಡ್ತೀನಿ ಇದು ಮಾಡ್ತೀನಿ 200 ಆನೆ ಇದು ಮಾಡ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಒಂದು ಆನೆನ ಒಂದೇ ಒಂದು ಆನೆನ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ, ಅವೆಲ್ಲ ಸರಿಯಾಗಿ ಔಷಧಿ ಕೊಡೋಕ್ಕಾಗ್ತಿಲ್ಲ ಅಂದಮೇಲೆ ನೀವು 200 ಆನೆ ತಗೊಂಡೋಗಿ ಕೂಡಕ್ಕೆ ಅಂತ ಏನು ಮಾಡ್ತೀರಿ? ಮೊದಲು ಈ ಸುಮ್ಮನೆ ಆನೆ ಹಿಡಿಯೋದನ್ನ ಬಿಟ್ಟಾಕಿ, ಈಗ ಇರೋ ಆನೆಗಳಿಗೆ ಹೊಟ್ಟೆತುಂಬ ಆಹಾರ, ಅವಕ್ಕೆ ಸೌಕರ್ಯ ಆಗಲಿ ಇಲ್ಲ ಔಷಧಿ ಆಗಲಿ ಕೊಡೋದು ಕಲೀರಿ. ನೋಡಿ, ನಾನು ಹಿಂಗೆ ವಿಚಾರಿಸ್ತಾ ಹೋದಾಗ ಅಲ್ಲಿದ ಅವ್ಯವಸ್ಥೆ ಬಗ್ಗೆ ನನಗೆ ಎಲ್ಲ ವಿಚಾರ ಗೊತ್ತಾಯಿತು. ಡಾಕ್ಟ್ರಿದ್ರು, ಅವ್ರ ಮೇಲೆ ಅಲ್ಲೊಂದು ಆನೆ ಅಟ್ಯಾಕ್ ಮಾಡ್ತು. ಅವರ ಬಾಡಿ ಗಾರ್ಡ್ ಆಗಿದ್ದ ಅಲ್ಲೊಬ್ಬ ಫಾರೆಸ್ಟ್ನನು ಗನ್ ಹಿಡ್ಕೊಂಡು ಅವನು ಆನೆ ಬಂದಾಗ ಅವನು ಓಡಿದ ಡಾಕ್ಟ್ರ್ ಬಿಟ್ಟು. ಡಾಕ್ಟ್ರ್ ಮೇಲೆ ಅಟ್ಯಾಕ್ ಆಯಿತು. ಪಾಪ ಡಾಕ್ಟ್ರು, ಒಬ್ಬ ಡಾಕ್ಟ್ರುಗಳ ಕೆಲಸ ಡಾಕ್ಟ್ರ್ ಬೇರೆ ಬಿಟ್ಟರೆ, ಇಡೀ ಕರ್ನಾಟಕದಲ್ಲಿ ಇಷ್ಟೊಂದು ಆನೆಗಳಿದ್ದಾವೆ, ಇಷ್ಟು ಆನೆ ಹಿಡಿತೀರಿ, ಒಬ್ಬನ ವೆಂಕಟೇಶಣ್ಣ ಹುತಾತ್ಮ ಆದಮೇಲೆ ನೀವು ಒಬ್ಬರೇ ಯಾರನ್ನಾರ ಒಬ್ಬ ಶೂಟರ್ನಾರ ಮಾಡಿದ್ದೀರಾ? ನೀವು ರೆಡಿ ಮಾಡಲೇ ಇಲ್ಲ, ಡಾಕ್ಟ್ರುಗಳನ್ನ ಕಳಿಸ್ತಾ ಇದ್ದೀರಿ. ಪಾಪ ಅವ್ರು ಏನಿದ್ರು ವೆಟರ್ನರಿ ಬಗ್ಗೆ ಓದ್ಕೊಂಡು ಬಂದಿರ್ತಾರೆ ಬಿಟ್ಟರೆ ಅವರು ಆನೆಗಳನ್ನ ಶೂಟ್ ಮಾಡೋ ಅಷ್ಟು ಕಷ್ಟ ಆಗ್ತದೆ. ಅದೇ ಆ ರೀತಿ ಹಾಗೆ ನಮ್ಮ ಸ್ಪೈನಲ್ ಕಾರ್ಡಿಯಲ್ಲಿ ಕಟ್ಟಾಯಿತು. ಅವರು ಈಗ ಬಹುಶಃ ಅಲ್ಲಿ ವೈಲ್ಡ್ ಲೈಫ್ ಇದರಿಂದ ಹೊರಗಡೆ ಹೋಗಿದ್ದಾರೆ, ಬಿಟ್ಟು ಹಾಕಿದ್ದಾರೆ. ಒಬ್ಬ ಡಾಕ್ಟ್ರ್ ಇದ್ದರು, ಆ ಡಾಕ್ಟ್ರು ರಿಟೈರ್ಡ್ ಆಗಿ 2 ತಿಂಗಳಾಗಿದೆ. ಇನ್ನೊಬ್ಬರು ಒಂದು ತಿಂಗಳ ಮಟ್ಟಿಗೆ ಬಂದಿದ್ದರು. ಅವರು ಒಬ್ಬರ ಒಳ್ಳೆ ಹ್ಯಾಂಡ್, ಅವರು ಒಳ್ಳೆ ವಿದ್ಯಾವಂತ, ಪ್ರಾಣಿಗಳ ಬಗ್ಗೆ ಒಳ್ಳೆ ಕನಿಕರ ಉಳ್ಳವರು, ಮತ್ತು ಅವರೆಲ್ಲ ನುರಿತ ತಜ್ಞರವರು, ಡಾಕ್ಟ್ರುಗಳು ಅನ್ನೋಕ್ಕಿಂತ ತಜ್ಞರವರು. ಅವರಿದ್ದಾಗ ಎಲ್ಲವೂ ಸರಿ ಇತ್ತು, ಅವ್ರನ್ನೆಲ್ಲ ಬೇರೆ ಕಡೆಗೆ ಬಿಸಾಕಿರು. ಈಗ ಯಾರೋ ಅರ್ಧಂಬರ್ಧ ಕಲಿತ ಹುಡುಗರುಗಳು ಬರ್ತಾರೆ, ಅವರು ಇನ್ನೂ ಡಾಕ್ಟ್ರುಗಳೇ ಆಗಿಲ್ಲ, ಅವರು ಬರ್ತಾರೆ, ಆನೆಗೆ ಎಂಥದ್ದು ಸಿಕ್ಕಿದ್ದು ಚುಚ್ಚಿ ಹೋಗ್ತಿದ್ದಾರೆ. ಇದಕ್ಕೆಲ್ಲ ಮೇನ್ ಕಾರಣ ಸರ್ಕಾರ ಪರ್ಮನೆಂಟ್ ಡಾಕ್ಟರ್ಗಳು ಮಾಡಬೇಕು. ಇಲ್ಲ ಅಂದರೆ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಹೇಳಿ, ನಾವೇ ಸಾರ್ವಜನಿಕರೇ ನಮ್ಮ ಕೈಯಲ್ಲಿ ನಾವು ಫಂಡ್ ಎತ್ತಿ ಒಳ್ಳೆ ನುರಿತ ಡಾಕ್ಟರ್ಗಳನ್ನ ತಂದು ವಾರಕ್ಕೊಂದ್ಸತಿ ಬಂದು ನಮ್ಮ ಖರ್ಚಲ್ಲೇ ನಾವು ಅಲ್ಲಿ ಆನೆಗಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಇಲ್ಲ ಅಂದರೆ ಈಗಲೇ ಚಟ್ಟಿಯಪ್ಪ ಡಾಕ್ಟ್ರಿಗೆ ಅಲ್ಲಿ ಉಸ್ತುವಾರಿ ಕೊಟ್ಟು, ಅವ್ರಿಗೆ ಒಳ್ಳೆ ಜೀಪ್ ಕೊಟ್ಟು, ಅವರಿಗೊಬ್ಬ ಡ್ರೈವರ್ನ ಕೊಟ್ಟು ವಾರಕ್ಕೊಂದ್ಸತಿ ಅಲ್ಲಿ ಭೇಟಿ ಕೊಡೋಕ್ಕೆ ವ್ಯವಸ್ಥೆ ಮಾಡಿ. ಅದು ಇಲ್ಲ ಇದು ಇಲ್ಲ ಅಂದರೆ ಆನೆಗಳನ್ನೆಲ್ಲ ಬಿಟ್ಟು ಕಾಡಿಗೋಡಿಸಿ. ನಿಮ್ಗೆ ಯಾಕೆ ನಿಮ್ಮ ಕೈಯಲ್ಲಿ ಆಗಿದ್ಮೇಲೆ, ನಿಮ್ಮ ಸರ್ಕಾರಕ್ಕೆ ಆಗದಿಲ್ಲ ಮೇಲೆ ನಿಮ್ಗೆ ಯಾಕೆ ಇವೆಲ್ಲ ಈ ಪಾಪದ ಆನೆಗಳನ್ನ ಯಾಕೆ ಕೊಲ್ತೀರಿ? ಯಾಕೆ ಆನೆಗಳನ್ನ ನೋಡಿ, ಒಂದು ಹೇಳ್ತೀನಿ, ಆನೆ ನಮಗೆ ದೇವರು, ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಆನೆ ದೇವರು, ನಮ್ಮ ಗಣಪತಿ. ಆ ಶಾಪ ನಿಮಗೆ ತಟ್ಟುತ್ತದೆ, ತಿಳ್ಕೊಳ್ಳಿ. ಆದರೆ ಈ ರೀತಿ ನೀವು ಒಂದು ಕಾಡಲ್ಲಿ ಸ್ವಚ್ಛಂದವಾಗಿ ಅದ್ರ ಪಾಡಿಗೆ ಅದು ಬದುಕಿದ್ದ ಆನೆ ತಂದು ಈ ರೀತಿ ಬಂದು ನೀವು ಚಿತ್ರಹಿಂಸೆ ಕೊಟ್ಟು ಅದರ ಕಾಲೆಲ್ಲ ಊದಿದೆ, ಗಾಯ ಆಗಿದೆ, ಅದರಲ್ಲಿ ಏನಿಲ್ಲ, ಅದರ ಮೂಳೆ ಒಂದು ಸ್ವಲ್ಪ ಚರ್ಮ ಮಾತ್ರ ಉಳ್ಕೊಂಡಿದೆ, 2 ಕಣ್ಣು ಬಿಳಿ ಬಿಡುತ್ತೆ ಅಷ್ಟೇ. ಅದು ಕಿವಿನೂ ಜೋರಾಗ ಅಲ್ಲಾಡ್ಸೋಕ್ಕಾಗ್ತಾಯಿಲ್ಲ. ಇದಕ್ಕೆಲ್ಲ ಹೊಣೆ ಯಾರು? ಅಲ್ಲಿ ಮಾವುತರು ಅಲ್ಲ, ಅಲ್ಲಿ ಸಿಬ್ಬಂದಿಗಳಲ್ಲ, ಇದಕ್ಕೆಲ್ಲ ಕಾರಣ ಸರ್ಕಾರ. ಏನಾಗಿದೆ ಸರ್ ಅದು? ಕಾಲಿಗೆ ವೈಟ್ ಆಗಿದೆ ಅಲ್ಲ ಕೆಳಗೆ, ಅದು ಕಾಲಿಗೆ ಗಾಯ ಆಗಿ ಕೀವಾಗಿ ಇನ್ನೂ ಗ್ಯಾಂಗ್ರೀನ್ ಥರ ಆಗೋ ಚಾನ್ಸ್ ಇದೆ, ಒಳಗಡೆ ಕೊಳ್ತಾ ಹೋಗ್ಬೋದು. ನೋಡಿ, ಇದೇ ಥರ ನಾನು ಮೊನ್ನೆ ಮತ್ತಿಗೋಡಿಗೆ ಹೋದಾಗ ಅಲ್ಲಿ ಜೂ ಅಭಿಮನ್ಯು ಅಂತ ಒಂದು ಆನೆ ಇದೆ. ಇಡೀ ಎಲ್ಲ ಆನೆಗಳಿಗೂ ಎತ್ತರ ಅದು ಇನ್ನು ಭವಿಷ್ಯದ ಆನೆ. ಅದರ ಮುಂದಿನ ಎಡಗಾಲು ಅನ್ನಿಸ್ತದೆ ಕಂಪ್ಲೀಟ್ ಅದು ಮುರಿದೇ ಹೋಗಿರ್ಬೋದು, ಇಲ್ಲ ಡಿಸ್ಲಾಕೇಟೆಡ್ ಆಗಿದೆ. ಅದಕ್ಕಲ್ಲಿ ಏನೋ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಆಹಾರ ಕೊಡ್ತಾ ಇದ್ದಾರೆ ಮತ್ತಿಗೋಡ ಆಗತಿಗೆ. ಅಂದರೆ ಚಟ್ಟಿಯಪ್ಪ ಡಾಕ್ಟ್ರನ್ನ ಅಲ್ಲಿ ಮೇಲೆ ಉಸ್ತುವಾರಿ ಮಾಡಿ ಎಲ್ಲಿದ್ದಾರೆ ಅವ್ರನ್ನ ಕರ್ಕೊಬಂದು ಅವರಿಗೆ ಸರಿಯಾದ ಅಲ್ಲಿ ಎಲ್ಲ ಥರದ ಸೌಲಭ್ಯ ವ್ಯವಸ್ಥೆ ಮಾಡಿ ಅಲ್ಲಿ ಬಿಡಿ. ವಿಕ್ರಾಂತ್ ಇಲ್ಲಿದ್ದ ಹೇಗಿದ್ದ? ತುಂಬಾ ಒಳ್ಳೆ ಸ್ವಭಾವದವನ ಹೇಗೆ? ಕಾಡಲ್ಲಿ ಸಕಲೇಶ್ಪುರದಲ್ಲಿದ್ದಾಗ ವಿಕ್ರಾಂತನ ಕತೆ ಏನು ಸರ್? ವಿಕ್ರಾಂತ್ ಒಬ್ಬ ಸಭ್ಯಸ್ಥ ಜೆಂಟ್ಲ್ಮ್ಯಾನ್. ಅವನು ಈ ಕರಡಿ ಥರ, ಕರಡಿ ಆನೆ ಮದ ಬಂದ ಮೇಲೂ ಅದಕ್ಕಿಂತ ಹಿಂದೇನು ಮದ ಬಂದು ಇಲ್ದಾಗ್ಲೂ ಕೊಂದು ಹಾಕಿದೆ. ಮದ ಬಂದ ಆನೆ ಯಾರನ್ನಾರ ಸಾಯಿಸಿರೆ, ಇನ್ನೇನಾರ ಹಾನಿ ಮಾಡಿದರೆ ಅದ್ರ ಮೇಲೆ ಅಪವಾದ ಹೊರಿಸಬಾರ್ದು. ಯಾಕೆಂದರೆ ಮದ ಬಂದ ಆನೆ ಅದಕ್ಕೆ ಏನೂ ಗೊತ್ತಿರಕ್ಕಿಲ್ಲ, ಅದಕ್ಕೆ ಸಿಟ್ಟು ಜಾಸ್ತಿ, ಹೆಣ್ಣಾನೇನ ಹುಡುಕ್ತಾ ಇರ್ತದೆ.
ಒಂದು ಹೇಳ್ತಾರೆ ಹಿಂದೆ, ಮದ ಬಂದ ಆನೆ ದಡ್ಡನಾಗಿರ್ತದಂತೆ, ನಾಗರ ಹಾವು ಉಂಟಲ್ಲ ಸರ್ಪ, ಅದಕ್ಕೆ ಅತಿ ನಿದ್ದೆ ಅಂತೆ. ಪ್ರಾಣಿಗಳಿಗೆ ಒಂದು ಡಿಸ್ಅಡ್ವಾಂಟೇಜ್ ಇದ್ದಂಗೆ. ಹಾಗೆ ಮದ ಬಂದ ಆನೆಗಳು ಅದು ಮಾಡಿದ, ಈಗ ನೋಡಿ ಕಾಡಾನೆಗಳಿರಲಿ, ನಮ್ಮ ಕೇರಳದಲ್ಲಿ ಎಲ್ಲ ಮದ ಬಂದ ಆನೆಗಳು ಯಾವ್ದಾರ ದೇವರ ಉತ್ಸವಕ್ಕೆ ಹೋದಾಗ ಅವು ಹೇಗೆ ಆಡ್ತಾ ಇರ್ತಾವೆ ನೋಡಿ, ಅದು ಮನುಷ್ಯ ಒಳಗೆ ಬೆಳೆದವೇ ಆ ಥರ ಮಾಡ್ತಾ ಇದ್ದಾವೆ. ಇನ್ನು ಕಾಡಾನೆ ಒಂದಲ್ಲಿ ಅಡ್ಡ ಬಂದಾಗ ಹಾಗೆ ಮಾಡೋದು ದೊಡ್ಡದಲ್ಲ. ವಿಕ್ರಾಂತ್ ಆನೆ, ನಾನು ಇನ್ನೂ ಒಂದು ಸತಿ ಹೇಳ್ತೀನಿ, ನಾನು ಎಲ್ಲರನ್ನೂ ಕೇಳಿ, ವಿಕ್ರಾಂತ್ ಯಾರಿಗೇನೂ ಮಾಡಿಲ್ಲ. ಈ ಹಿಂದೆ ಈ ETF ಹುಡುಗರು ಏನೋ ತರಲೆ ಮಾಡಿ ಅಲ್ಲಿ ಎಲ್ಲೋ ಮಲಗಿದ ಆನೆಗೆ ಫೋಟೋ ತೆಗಿಯೋಕೆ ಹೋಗಿಯೋ ಇನ್ನೇನೋ ಮಾಡಿ, ಇಲ್ಲ ಒಂದು ಸತಿ ಸ್ವಲ್ಪ ಯಾವುದೋ ಒಂದು ಕಾಫಿ ತೋಟದಲ್ಲಿ 2 ಜನ ವಿಕ್ರಾಂತ ಆನೆ ಅಟ್ಟಿಸ್ಕೊಂಬಂದಿತ್ತು. ಅದು ಬಿಟ್ಟರೆ ETF ಅವರಿಗೆ, ಅದು ಬಿಟ್ಟರೆ ಈ ಸಾರ್ವಜನಿಕರಿಗೆ ಯಾರಿಗೂ ಏನು ಮಾಡಿಲ್ಲ. ಕಾಫಿ ತೋಟದೊಳಗೆಲ್ಲ ಸೋಲಾರ್ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ಅವುಗಳಲ್ಲಿ ಕಾರಿಡಾರ್ ಎಲ್ಲ ಕಟ್ಟಾಗಿರೋದ್ರಿಂದ ಅವು ಟಾರ್ ರೋಡಲ್ಲಿ ಹೋಗಲೇಬೇಕಾಗ್ತದೆ. ಹಾಗಾದರೆ ಆನೆಗಳು ಟಾರ್ ರೋಡಿಗೆ ಬರಕೂಡ್ದು ಅಂದರೆ ಅದು ಯಾವ ನ್ಯಾಯ? ಅದು ಅವು ರೋಡ್ ಕ್ರಾಸ್ ಮಾಡೋದು ಬೇಡವಾ? ಹಾಗಾಗಿ ವಿಕ್ರಾಂತ್ ಆನೆ ಯಾರಿಗೇನೂ ಮಾಡಿಲ್ಲ. ಅದು ಭೀಮನ ಹತ್ರ ಫೈಟ್ ಮಾಡಿದ್ದು, ಅದಕ್ಕೂ ಮದ ಬಂದು ಇದು ಮದ ಬಂದಿದ್ದು, ಅದು ಸಹಜ. ಆನೆಗಳು ಮನುಷ್ಯರಿಗೆ ಯಾರು ಏನು ಮಾಡಲಿಲ್ಲ. ವಿಕ್ರಾಂತನ ಉಳಿಸ್ಕೊಳ್ಳೋದಕ್ಕೆ ಭೀಮ ಭಾರಿ ಜೋರ ಬಂದಿದ್ದಲ್ಲ ಸರ್? ವಿಕ್ರಾಂತನ ಉಳಿಸ್ಕೊಳ್ಳೋಕೆ ಭೀಮ 3 ದಿವಸದಿಂದ ಸತತ ಹೋರಾಡ್ತು.